ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ. ಇವತ್ತಿನ ನನ್ನ ತರಗತಿಯಲ್ಲಿ CTET, GPSTR, HSTR ಎಕ್ಸಾಮ್ ಸಲುವಾಗಿ ಶೈಕ್ಷಣಿಕ ಮನೋವಿಜ್ಞಾನದ 30 ಪ್ರಶ್ನೆಗಳನ್ನು ಚರ್ಚೆ ಮಾಡುತ್ತಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡದೆ ತರಗತಿಯನ್ನು ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ವಿಕಾಸದ ಅರ್ಥವೇನೆಂದರೆ? ಆಪ್ಷನ್ ಎ, ಪ್ರಗತಿಪರ ಸರಣಿ ಬದಲಾವಣೆಗಳು. ಆಪ್ಷನ್ ಬಿ, ಅಭಿಪ್ರೇರಣೆಯ ಪರಿಣಾಮವಾಗಿ ಉಂಟಾಗುವ ಪ್ರಗತಿಪರ ಸರಣಿ ಬದಲಾವಣೆಗಳು. ಆಪ್ಷನ್ ಸಿ, ಪರಿಪಕ್ವತೆ ಮತ್ತು ಅನುಭವಗಳ ಪರಿಣಾಮವಾಗಿ ಉಂಟಾಗುವ ಪ್ರಗತಿಪರ ಸರಣಿ ಬದಲಾವಣೆಗಳು. ಆಪ್ಷನ್ ಡಿ, ಪರಿಪಕ್ವತೆಯ ಪರಿಣಾಮವಾಗಿ ಉಂಟಾಗುವ ಸರಣಿಯ ಬದಲಾವಣೆಗಳು. ಇಲ್ಲಿ ಆನ್ಸರು ಆಪ್ಷನ್ ಸಿ, ಪರಿಪಕ್ವತೆಯ ಬದಲಾವಣೆಗಳು ಅಂತ ಆಗುತ್ತೆ ಫ್ರೆಂಡ್ಸ್. ಪರಿಪಕ್ವತೆ ಮತ್ತು ಅನುಭವಗಳ ಪರಿಣಾಮವಾಗಿ ಉಂಟಾಗುವ ಪ್ರಗತಿಪರ ಸರಣಿ ಬದಲಾವಣೆಗಳು ಅಂತ ಆಗುತ್ತೆ. ಮುಂದಿನ ಕ್ವಶನ್ನು, ವಿಕಾಸ ಎನ್ನುವುದು ಅಂತ್ಯಗೊಳ್ಳದ ಪ್ರಕ್ರಿಯೆ. ಈ ವಿಷಯ ಕೆಳಗಿನ ಯಾವ ತತ್ವದೊಂದಿಗೆ ಸಂಬಂಧಿಸಿದೆ? ಆಪ್ಷನ್ ಎ, ಅಂತರ್ಸಂಬಂಧದ ತತ್ವ. ಆಪ್ಷನ್ ಬಿ, ನಿರಂತರತೆಯ ತತ್ವ. ಆಪ್ಷನ್ ಸಿ, ಸಮನ್ವಯತೆಯ ತತ್ವ. ಆಪ್ಷನ್ ಡಿ, ಅಂತರ್ಕ್ರಿಯೆಯ ತತ್ವ. ಇಲ್ಲಿ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಫ್ರೆಂಡ್ಸ್ ಆಪ್ಷನ್ ಬಿ, ನಿರಂತರತೆಯ ತತ್ವ. ಮತ್ತು ಮುಂದಿನ ಕ್ವಶನು, ಮಗುವಿನ ವಿಕಾಸದ ಮೇಲೆ ಸಿಫಲ್ ಕೌಡಲ್ ತತ್ವಕ್ಕೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, ತಲೆಯಿಂದ ಪಾದಗಳ ಕಡೆಗೆ ನಡೆಯುವ ವಿಕಾಸ. ಆಪ್ಷನ್ ಬಿ, ಪಾದಗಳಿಂದ ತಲೆಯ ಕಡೆಗೆ ಸಾಗುವ ವಿಕಾಸ. ಆಪ್ಷನ್ ಸಿ, ದೇಹದ ಕೇಂದ್ರ ಭಾಗದಿಂದ ಪರಿಧಿಗಳ ಕಡೆ ನಡೆಯುವ ವಿಕಾಸ. ಆಪ್ಷನ್ ಡಿ, ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯೆಡೆಗೆ ಸಾಗುವ ವಿಕಾಸ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ರೆಂಡ್ಸ್ ತಲೆಯಿಂದ ಪಾದಗಳ ಕಡೆಗೆ ನಡೆಯುವ ವಿಕಾಸ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಉತ್ತರ ಬಾಲಾವಸ್ಥೆಗೆ ಈ ಕೆಳಗಿನ ಯಾವ ವಿಕಾಸಾತ್ಮಕ ಕಾರ್ಯ ಸೂಕ್ತವಾಗಿರುವುದಿಲ್ಲ? ಅಂದರೆ ಉತ್ತರ ಬಾಲಾವಸ್ಥೆಗೆ ಇಲ್ಲಿ ಯಾವುದು ಒಂದು ಕಾರ್ಯ ಅದಕ್ಕೆ ಸೂಕ್ತವಾಗಿರುವುದಿಲ್ಲ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಆಪ್ಷನ್ ಎ, ಸಾಮಾನ್ಯ ಆಟಗಳಿಗೆ ಅಗತ್ಯವಾದ ದೈಹಿಕ ಕೌಶಲ್ಯಗಳನ್ನು ಕಲಿಯುವುದು. ಆಪ್ಷನ್ ಬಿ, ಹೆಣ್ಣು ಅಥವಾ ಗಂಡಿಗೆ ಸೂಕ್ತವಾದ ಸಾಮಾಜಿಕ ಪಾತ್ರವನ್ನು ಸಾಧಿಸುವುದು. ಆಪ್ಷನ್ ಸಿ, ವೈಯಕ್ತಿಕ ಸ್ವಾತಂತ್ರ್ಯವನ್ನು ಸಾಧಿಸುವುದು. ಆಪ್ಷನ್ ಡಿ, ಸಮವಯಸ್ಕರೊಂದಿಗೆ ಹೊಂದಿಕೊಂಡು ಹೋಗಲು ಕಲಿಯುವುದು. ಇಲ್ಲಿ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಫ್ರೆಂಡ್ಸ್ ಹೆಣ್ಣು ಮತ್ತು ಗಂಡಿಗೆ ಸೂಕ್ತವಾದ ಸಾಮಾಜಿಕ ಪಾತ್ರವನ್ನು ಸಾಧಿಸುವುದು ಅಂತ ಅರ್ಥ ಆಗುತ್ತೆ. ಇನ್ನು ಮುಂದಿನ ಕ್ವಶನು, ಕೆಳಗಿನ ಯಾವುದು ಪೂರ್ವ ಬಾಲಾವಸ್ಥೆಯ ಲಕ್ಷಣವಾಗಿರುವುದಿಲ್ಲ? ಅಂದರೆ ನಮ್ಮ ಬಾಲಾವಸ್ಥೆಯಲ್ಲಿ ಉತ್ತರ ಬಾಲಾವಸ್ಥೆ, ಪೂರ್ವ ಬಾಲಾವಸ್ಥೆ ಅಂತ ಇರುತ್ತಲ್ಲ, ಅಲ್ಲಿ ಪೂರ್ವ ಬಾಲಾವಸ್ಥೆಯ ಲಕ್ಷಣ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಕೂಟಪೂರ್ವ ಯುಗ. ಆಪ್ಷನ್ ಬಿ, ಅನುಕರಣೆಯ ಯುಗ. ಆಪ್ಷನ್ ಸಿ, ಪ್ರಶ್ನಿಸುವ ವಯೋಮಾನ. ಆಪ್ಷನ್ ಡಿ, ಆಟವಾಡುವ ವಯೋಮಾನ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಫ್ರೆಂಡ್ಸ್ ಆಪ್ಷನ್ ಡಿ, ಆಟವಾಡುವ ವಯೋಮಾನ ಅದು ಕರೆಕ್ಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಪರಿಕಲ್ಪನೆಗಳ ವಿಕಾಸ ಪ್ರಾಥಮಿಕವಾಗಿ ಈ ಕೆಳಗಿನ ಯಾವುದರ ಭಾಗವಾಗಿದೆ? ಅಂದರೆ ವಿಕಾಸದ ಪರಿಕಲ್ಪನೆಗಳು ನಮ್ಮ ಪ್ರಾಥಮಿಕವಾಗಿ ಯಾವುದರ ಭಾಗವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ, ಸಂವೇಗಾತ್ಮಕ ವಿಕಾಸ. ಆಪ್ಷನ್ ಬಿ, ಸಂಜ್ಞಾನಾತ್ಮಕ ವಿಕಾಸ. ಆಪ್ಷನ್ ಸಿ, ದೈಹಿಕ ವಿಕಾಸ. ಆಪ್ಷನ್ ಡಿ, ಸಾಮಾಜಿಕ ವಿಕಾಸ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ರೆಂಡ್ಸ್ ಆಪ್ಷನ್ ಬಿ, ಸಂಜ್ಞಾನಾತ್ಮಕ ವಿಕಾಸ. ಮುಂದಿನ ಕ್ವಶನು, ಮಾನವನ ವಿಕಾಸ ಯಾವ 2 ಅಂಶಗಳ ಜಂಟಿ ಕೊಡುಗೆಯಾಗಿದೆ? ಆಪ್ಷನ್ ಎ, ಪೋಷಕರು ಮತ್ತು ಶಿಕ್ಷಕರು. ಆಪ್ಷನ್ ಬಿ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳು. ಆಪ್ಷನ್ ಸಿ, ಅನುವಂಶೀಯತೆ ಮತ್ತು ಪರಿಸರ. ಆಪ್ಷನ್ ಡಿ, ಶಾಲೆ ಮತ್ತು ಸಮಾಜ. ಇಲ್ಲಿ ಬಂದ್ಬಿಟ್ಟು ಸರಿಯಾದ ಆನ್ಸರ್ ಫ್ರೆಂಡ್ಸ್ ಆಪ್ಷನ್ ಸಿ, ಅನುವಂಶೀಯತೆ ಮತ್ತು ಪರಿಸರ ಅಂತ ಆಗುತ್ತೆ. ಮುಂದಿನ ಕ್ವಶನ್ನು, ಈ ಕೆಳಗಿನ ಯಾವುದು ಪ್ರಧಾನವಾದ ಅನುವಂಶೀಯ ಸಂಬಂಧಿತ ಕಾರಕವಾಗಿದೆ? ಆಪ್ಷನ್ ಎ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು. ಆಪ್ಷನ್ ಬಿ, ಸಮವಯಸ್ಕ ಗುಂಪಿನ ಬಗ್ಗೆ ಇರುವ ಮನೋಭಾವ. ಆಪ್ಷನ್ ಸಿ, ಆಲೋಚನಾ ವಿನ್ಯಾಸ. ಆಪ್ಷನ್ ಡಿ, ಕಣ್ಣಿನ ಬಣ್ಣ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ,
ಕಣ್ಣಿನ ಬಣ್ಣ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಕಲಿಕಾ ದೌರ್ಬಲ್ಯ ಉಂಟು ಮಾಡಲು ಕಾರಣವಾಗುತ್ತದೆ? ಅಂದರೆ ನಮ್ಮ ಕಲಿಕೆಯಲ್ಲಿ ದೌರ್ಬಲ್ಯ ಉಂಟಾಗ್ಲಿಕ್ಕೆ ಏನು ಕಾರಣಪ್ಪ ಅಂತಂದರೆ ಆಪ್ಷನ್ ಎ ಸಾಂಸ್ಕೃತಿಕ ಭಿನ್ನತೆ, ಆಪ್ಷನ್ ಬಿ ಪ್ರಸವ ಪೂರ್ವ ಹಂತದಲ್ಲಿ ಮಾದಕ ವಸ್ತುಗಳ ಬಳಕೆ, ಆಪ್ಷನ್ ಸಿ ಶಿಕ್ಷಕರ ಅಭಿಕ್ಷಮತೆ, ಆಪ್ಷನ್ ಡಿ ಸಮವಯಸ್ಕರು ತೋರುವ ನಿರಾಸಕ್ತಿ. ಇದಕ್ಕೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಪ್ರಸವ ಪೂರ್ವ ಹಂತದಲ್ಲಿ ಮಾದಕ ವಸ್ತುಗಳ ಬಳಕೆ ಅನ್ನೋದು ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ನು, ಹದಿಹರೆಯದವರು ಸಾಮಾನ್ಯವಾಗಿ ಅನುಭವಿಸುವುದು ಅಂದರೆ ಅವರು ಏನು ಅನುಭವಿಸ್ತಾರ ಯಾವುದು ಅಂತ. ಆಪ್ಷನ್ ಎ ಆತ್ಮ ವಾಸ್ತವೀಕರಣದ ಭಾವನೆ, ಆಪ್ಷನ್ ಬಿ ಜೀವನದ ಬಗ್ಗೆ ಸಂತೃಪ್ತಿಯ ಭಾವನೆ, ಆಪ್ಷನ್ ಸಿ ತಮ್ಮ ಬಗ್ಗೆ ಆತಂಕ ಮತ್ತು ಕಾಳಜಿ, ಆಪ್ಷನ್ ಡಿ ಬಾಲ್ಯದಲ್ಲಿ ಮಾಡಿದ ತಪ್ಪುಗಳ ಬಗ್ಗೆ ಭಯದ ಭಾವನೆ. ಇಲ್ಲಿ ಬಂದ್ಬಿಟ್ಟು ಫ್ರೆಂಡ್ಸ್ ಸರಿಯಾದ ಆನ್ಸರು ಆಪ್ಷನ್ ಸಿ ತಮ್ಮ ಬಗ್ಗೆ ಆತಂಕ ಇರುತ್ತೆ ಮತ್ತು ಕಾಳಜಿ ಒಂದು ಇರುತ್ತೆ. ಹದಿಹರೆಯದವ್ರ ಬಳಿ ತಮ್ಮ ಬಗ್ಗೆ ತಮಗೆ ಆತಂಕ ಇರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ರೈಟ್ ಆನ್ಸರು. ಮುಂದಿನ ಪ್ರಶ್ನೆ, ಹದಿಹರೆಯಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಸಮರ್ಪಕವಾಗಿದೆ? ಆಪ್ಷನ್ ಎ ಭಾವನಾತ್ಮಕ ಏರಿಳಿತದ ಘಟನೆಗಳ ಹೆಚ್ಚಾಗುವಿಕೆ, ಆಪ್ಷನ್ ಬಿ ಅಧ್ಯಯನದ ಹೊಣೆಗಾರಿಕೆ ಇಲ್ಲದ ಪ್ರಭಾವ, ಆಪ್ಷನ್ ಸಿ ಆಲೋಚನೆಯ ಆರಂಭ ಸರಳ ಚಟುವಟಿಕೆಯಲ್ಲಿ ಪ್ರತಿಫಲಿತವಾಗುತ್ತದೆ, ಆಪ್ಷನ್ ಡಿ ಬುದ್ಧಿಶಕ್ತಿ ಸೂಚ್ಯಂಕದಲ್ಲಿ ಇದ್ದಕ್ಕಿದ್ದಂತೆ ಹೆಚ್ಚಾಗುವುದು. ಇಲ್ಲಿ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಭಾವನಾತ್ಮಕ ಏರಿಳಿತದ ಘಟನೆಗಳು ಹೆಚ್ಚಾಗುವಿಕೆ. ಮುಂದಿನ ಪ್ರಶ್ನೆ, ನಿಮೋನಿಕ್ಸ್ ಸ್ಮರಣೀಯ ಸೂತ್ರಗಳು ಯಾವುದರೊಂದಿಗೆ ಸಂಬಂಧ ಹೊಂದಿದೆ? ಆಪ್ಷನ್ ಎ ನಿಮೋನಿಯಾ, ಆಪ್ಷನ್ ಬಿ ಸ್ಮೃತಿ, ಆಪ್ಷನ್ ಸಿ ಅನಿಮಿಯಾ, ಆಪ್ಷನ್ ಡಿ ಅಮ್ನೀಷಿಯಾ. ಇಲ್ಲಿ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಬಿ ಸ್ಮೃತಿ ಇದು ಕರೆಕ್ಟಾದ ಆನ್ಸರ್ ಆಗಿದೆ. ಮುಂದಿನ ಕ್ವಶನ್ನು, ಕೆಳಗಿನ ತರಗತಿಯಲ್ಲಿ ಕ್ರೀಡಾ ವಿಧಾನದ ಬೋಧನೆ ಯಾವುದರ ಮೇಲೆ ಅವಲಂಬಿತವಾಗಿದೆ? ಆಪ್ಷನ್ ಎ ದೈಹಿಕ ಶಿಕ್ಷಣ ಕಾರ್ಯಕ್ರಮಗಳ ಸಿದ್ಧಾಂತ, ಆಪ್ಷನ್ ಬಿ ಬೋಧನಾ ವಿಧಾನದ ತತ್ವಗಳು, ಆಪ್ಷನ್ ಸಿ ಬೆಳವಣಿಗೆ ಮತ್ತು ವಿಕಾಸದ ಮನೋವೈಜ್ಞಾನಿಕ ತತ್ವಗಳು, ಆಪ್ಷನ್ ಡಿ ಬೋಧನೆಯ ಸಾಮಾಜಿಕ ತತ್ವಗಳು. ಇಲ್ಲಿ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಬೆಳವಣಿಗೆ ಮತ್ತು ವಿಕಾಸದ ಮನೋವೈಜ್ಞಾನಿಕ ತತ್ವಗಳು. ಮತ್ತು ಮುಂದಿನ ಕ್ವಶನ್ನು, ಮಾನವನ ವಿಕಾಸ ಕೆಲವು ತತ್ವಗಳನ್ನು ಆಧರಿಸಿದೆ. ಈ ಕೆಳಗಿನ ಯಾವುದು ಮಾನವನ ವಿಕಾಸದ ತತ್ವವಾಗಿರುವುದಿಲ್ಲ? ಆಪ್ಷನ್ ಎ ನಿರಂತರತೆ, ಆಪ್ಷನ್ ಬಿ ಅನುಕ್ರಮತೆ, ಆಪ್ಷನ್ ಸಿ ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ, ಆಪ್ಷನ್ ಡಿ ಬದಲಾಯಿಸಬಹುದಾದ ಅಥವಾ ವ್ಯತಿರಿಕ್ತಗೊಳಿಸಬಹುದಾದ. ಇದಕ್ಕೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಬದಲಾಯಿಸಬಹುದಾದ ಅಥವಾ ವ್ಯತಿರಿಕ್ತಗೊಳಿಸಬಹುದಾದ ಅಂತ ಆಗುತ್ತೆ. ಮಾನವನ ವಿಕಾಸದ ಕೆಲವು ತತ್ವಗಳಲ್ಲಿ ಇದು ಒಂದು. ಮುಂದಿನ ಕ್ವಶನ್ನು, ಹದಿಹರೆಯದ ಸಂಕ್ಷೋಭೆ ಮತ್ತು ಒತ್ತಡಗಳ ಕಾಲ ಎಂದು ಕರೆದವರು ಯಾರು? ಅಂದರೆ ಈ ಹದಿಹರೆಯ ಸಂಕ್ಷೋಭೆ ಮತ್ತು ಒತ್ತಡಗಳ ಕಾಲ ಅಂತ ಕರೆದವರು ಯಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಬಿ ಎಫ್ ಸ್ಕಿನ್ನರ್, ಆಪ್ಷನ್ ಬಿ ಸ್ಟ್ಯಾನ್ಲಿ ಹಾಲ್, ಆಪ್ಷನ್ ಸಿ ಜೆರ್ಸಿಲ್ಡ್ ಏಟಿ, ಆಪ್ಷನ್ ಡಿ ಜೀನ್ ಪಿಯಾಜೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಸ್ಟ್ಯಾನ್ಲಿ ಹಾಲ್. ಮುಂದಿನ ಕ್ವಶನ್ನು, ಮಗುವಿನ ವಿಕಾಸದ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವುದು ಶಿಕ್ಷಕನಿಗೆ ಈ ಕೆಳಕಂಡ ಯಾವ ರೀತಿಯಲ್ಲಿ ನೆರವಾಗುತ್ತದೆ? ಅಂದರೆ ಮಗುವಿನ ವಿಕಾಸದ ತತ್ವಗಳು ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಶಿಕ್ಷಕರಿಗೆ ಇದು ಯಾವುದು ಅಂದರೆ ಉಪಯೋಗ ಆಗುತ್ತೆ, ಅರ್ಥ ಮಾಡಿಕೊಳ್ಳಲು ನೆರವಾಗ್ತದ ಅಂತ ಹೇಳಿದ್ರೆ ಆಪ್ಷನ್ ಎ ಕಲಿಕಾರ್ಥಿಯ ಸಾಮಾಜಿಕ ಸ್ಥಾನಮಾನವನ್ನು ಗುರುತಿಸಲು, ಆಪ್ಷನ್ ಬಿ ಕಲಿಕಾರ್ಥಿಯ ಆರ್ಥಿಕ ಹಿನ್ನೆಲೆಯನ್ನು ಗುರುತಿಸಲು, ಆಪ್ಷನ್ ಸಿ ಕಲಿಕಾರ್ಥಿಗೆ ಏಕೆ ಕಲಿಸಬೇಕು ಎಂಬುದನ್ನು ತಿಳಿದುಕೊಳ್ಳಲು, ಆಪ್ಷನ್ ಡಿ ಕಲಿಕಾರ್ಥಿಯ ವಿವಿಧ ಕಲಿಕಾ ಶೈಲಿಗನುಗುಣವಾಗಿ ಕಲಿಕಾ ಅನುಭವಗಳನ್ನು ಒದಗಿಸಲು. ಇದಕ್ಕೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಕಲಿಕಾರ್ಥಿಗಳ ವಿವಿಧ ಕಲಿಕಾ ಶೈಲಿಗನುಗುಣವಾಗಿ ಕಲಿಕಾ ಅನುಭವಗಳನ್ನು ಒದಗಿಸಲು. ಮುಂದಿನ ಕ್ವಶನ್ನು, ಈ ಕೆಳಗಿನ ಯಾವುದು ಸರಿಯಾದ ಹೇಳಿಕೆಯಾಗಿದೆ? ಆಪ್ಷನ್ ಎ ಒಬ್ಬ ಶಿಕ್ಷಕ ಒಂದು ಬಾರಿಗೆ ಒಂದು ಬೋಧನಾ ಮಾದರಿಯನ್ನು ಮಾತ್ರ ಬಳಸಿಕೊಳ್ಳಬೇಕು, ಆಪ್ಷನ್ ಬಿ ಒಬ್ಬ ಶಿಕ್ಷಕ ಸನ್ನಿವೇಶಕ್ಕನುಗುಣವಾಗಿ ತನ್ನ ಬೋಧನೆಯಲ್ಲಿ ವಿವಿಧ ಬೋಧನಾ ಮಾದರಿಗಳನ್ನು ಬಳಸಿಕೊಳ್ಳಬೇಕು, ಆಪ್ಷನ್ ಸಿ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳ ಸಾಧನೆಯನ್ನು ಹೆಚ್ಚಿಸಲು ಹೊಸ ಬೋಧನಾ ಮಾದರಿಗಳನ್ನು ಅಳವಡಿಸಿಕೊಳ್ಳಬೇಕು, ಆಪ್ಷನ್ ಡಿ ಒಬ್ಬ ಶಿಕ್ಷಕ ತನ್ನ ಬೋಧನೆಯಲ್ಲಿ 2 ಬೋಧನಾ ಮಾದರಿಗಳನ್ನು ಅಳವಡಿಸಿಕೊಳ್ಳಬೇಕು. ಇದಕ್ಕೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಫ್ರೆಂಡ್ಸ್ ಆಪ್ಷನ್ ಬಿ
ಒಬ್ಬ ಶಿಕ್ಷಕ ಸನ್ನಿವೇಶಕ್ಕನುಗುಣವಾಗಿ ತನ್ನ ಬೋಧನೆಯಲ್ಲಿ ವಿವಿಧ ಬೋಧನಾ ಮಾದರಿಗಳನ್ನು ಬಳಸಿಕೊಳ್ಳುವುದರಿಂದ ಆ ಬೋಧನೆ ಪರಿಣಾಮಕಾರಿಯಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಂದಿನ ಕ್ವಶನ್ನು, ಅನುಬೋಧನೆ ಎಂದರೆ ಏನು? ಅಂದರೆ ಮೈಕ್ರೋ ಟೀಚಿಂಗ್. ಅನುಬೋಧನೆ ಆಪ್ಷನ್ ಎ ತರಗತಿ ಬೋಧನಾ ಪ್ರಕ್ರಿಯೆ, ಆಪ್ಷನ್ ಬಿ ಶಿಕ್ಷಕರ ತರಬೇತಿ ಮಾದರಿ, ಆಪ್ಷನ್ ಸಿ ವೈಯಕ್ತಿಕ ಬೋಧನಾ ಪ್ರಕ್ರಿಯೆ, ಆಪ್ಷನ್ ಡಿ ಗುಂಪು ಬೋಧನಾ ಪ್ರಕ್ರಿಯೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಫ್ರೆಂಡ್ಸ್ ಆಪ್ಷನ್ ಬಿ ಶಿಕ್ಷಕರ ತರಬೇತಿ ಮಾದರಿ. ಅನುಬೋಧನೆ ಅಂದರೆ ಇದೊಂದು ಶಿಕ್ಷಕರ ತರಬೇತಿ ಮಾದರಿ. ಮುಂದಿನ ಪ್ರಶ್ನೆ, ಮಾನವನಲ್ಲುಂಟಾಗುವ ಪರಿಮಾಣಾತ್ಮಕ ಬದಲಾವಣೆಯನ್ನು ನಾವು ಏನಂತ ಕರಿತೀವಿ? ಮಾನವನಲ್ಲಿ ಉಂಟಾಗುವ ಪರಿಮಾಣಾತ್ಮಕ ಬದಲಾವಣೆಯನ್ನು ಏನಂತ ಕರಿತೀವಿ? ಆಪ್ಷನ್ ಎ ಬೆಳವಣಿಗೆ, ಆಪ್ಷನ್ ಬಿ ವಿಕಾಸ, ಆಪ್ಷನ್ ಸಿ ವ್ಯಕ್ತಿತ್ವ, ಆಪ್ಷನ್ ಡಿ ಪರಿಪಕ್ವತೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಬೆಳವಣಿಗೆ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಬೆಳವಣಿಗೆ ಒಂದು ಡ್ಯಾಶ್. ಅಂದರೆ ಆಪ್ಷನ್ ಎ ತಂತ್ರ, ಆಪ್ಷನ್ ಬಿ ಪ್ರಕ್ರಿಯೆ, ಆಪ್ಷನ್ ಸಿ ವಿಕಾಸ, ಆಪ್ಷನ್ ಡಿ ವ್ಯಕ್ತಿತ್ವ. ಬೆಳವಣಿಗೆ ಒಂದು ನಿರಂತರ, ಆಪ್ಷನ್ ಬಿ ಆಗುತ್ತೆ ಪ್ರಕ್ರಿಯೆ ಅಂತ ಹೇಳ್ತೀವಿ. ಅದೊಂದು ನಿರಂತರವಾದ ನಡೆಯುವಂಥ ಪ್ರಕ್ರಿಯೆ ಬೆಳವಣಿಗೆ ಅನ್ನೋದು. ಆಮೇಲೆ ಮುಂದಿನ ಪ್ರಶ್ನೆ, ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವುದು. ಆಪ್ಷನ್ ಎ ಸಂಪೂರ್ಣವಾಗಿ ಜೈವಿಕ ರಚನೆಯಿಂದ, ಆಪ್ಷನ್ ಬಿ ಆನುವಂಶೀಯತೆ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಸಂಕೀರ್ಣ, ಆಪ್ಷನ್ ಸಿ ಪ್ರಾಥಮಿಕವಾಗಿ ಪರಿಸರ ಸಂಬಂಧಿ ಒತ್ತಡಗಳಿಂದ, ಆಪ್ಷನ್ ಡಿ ವಿಭಿನ್ನ ಆನುವಂಶೀಯ ಅಂಶಗಳಿಂದ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ರೆಂಡ್ಸ್ ಆಪ್ಷನ್ ಬಿ ಆನುವಂಶೀಯತೆ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಸಂಕೀರ್ಣತೆ. ಮುಂದಿನ ಪ್ರಶ್ನೆ, ಬೆಳವಣಿಗೆ ಎಂಬ ಪದ ಈ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿರುತ್ತದೆ? ಬೆಳವಣಿಗೆಯಲ್ಲಿ ಯಾವ ಅಂಶ ಒಳಗೊಂಡಿದೆ ಅಂದರೆ ಆಪ್ಷನ್ ಎ ಅಂಗಾಂಗಗಳ ಅಳತೆ ಮತ್ತು ತೂಕದಲ್ಲಿ ಹೆಚ್ಚಳ, ಆಪ್ಷನ್ ಬಿ ಕೋಶ ವಿಭಜನೆ, ಆಪ್ಷನ್ ಸಿ ಸಾಮರ್ಥ್ಯದಲ್ಲಿ ಹೆಚ್ಚಳ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಫ್ರೆಂಡ್ಸ್ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ, ಮಾನವನಲ್ಲಿ ಉಂಟಾಗುವ ಗುಣಾತ್ಮಕ ಬದಲಾವಣೆ ಏನಂತೀವಿಯಪ್ಪ ಅಂತಂದ್ರೆ ಮಾನವನಲ್ಲಿ ಉಂಟಾಗುವ ಗುಣಾತ್ಮಕ, ಅಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ನೋಡಿದೆವು ಪರಿಮಾಣಾತ್ಮಕ ಬದಲಾವಣೆ ನೋಡಿದೆವು. ಪರಿಮಾಣಾತ್ಮಕ ಬದಲಾವಣೆಯನ್ನು ನಾವು ಬೆಳವಣಿಗೆ ಅಂತ ಕರೆದ್ರೆ, ಇಲ್ಲಿ ಮಾನವನಲ್ಲಿ ಉಂಟಾಗುವ ಗುಣಾತ್ಮಕ ಬದಲಾವಣೆಯನ್ನು ನಾವು ಏನಂತ ಕರಿತೀವಿ? ಆಪ್ಷನ್ ಬಿ ವಿಕಾಸ ಅಂತ ಕರಿತೀವಿ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಕಾಸ. ಮುಂದಿನ ಪ್ರಶ್ನೆ, ವಿಕಾಸ ಎಂಬ ಪದದ ಅರ್ಥ. ವಿಕಾಸ ಅಂದರೆ ಏನು? ವಯಸ್ಸಿಗೆ ಅನುಗುಣವಾಗಿ ನಡೆಯುವ ಪ್ರಗತಿಪರ ಸರಣಿ ಬದಲಾವಣೆಗಳು, ಆಪ್ಷನ್ ಬಿ ಸಮಾಜದ ಒಡನಾಟದಿಂದ ಉಂಟಾಗುವ ಪ್ರಗತಿಪರ ಸರಣಿ ಬದಲಾವಣೆಗಳು, ಆಪ್ಷನ್ ಸಿ ವಯಸ್ಸಿಗೆ ಅನುಗುಣವಾಗಿ ನಡೆಯುವ ಹಿಮ್ಮುಖ ಬದಲಾವಣೆಗಳು, ಆಪ್ಷನ್ ಡಿ ದೈಹಿಕತೆಯ ಪರಿಣಾಮವಾಗಿ ಉಂಟಾಗುವ ಪ್ರಗತಿಪರ ಬದಲಾವಣೆಗಳು. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ವಯಸ್ಸಿಗೆ ಅನುಗುಣವಾಗಿ ನಡೆಯುವ ಪ್ರಗತಿಪರ ಸರಣಿ ಬದಲಾವಣೆಯನ್ನು ನಾವು ವಿಕಾಸ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, ವಿಕಾಸವು ಡ್ಯಾಶ್ ಪ್ರಕ್ರಿಯೆ. ವಿಕಾಸವು ಡ್ಯಾಶ್ ಪ್ರಕ್ರಿಯೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಫ್ರೆಂಡ್ಸ್ ಆಪ್ಷನ್ ಬಿ ನಿರಂತರ. ವಿಕಾಸವು ಒಂದು ನಿರಂತರವಾಗಿ ನಡೆಯುವ ಒಂದು ಪ್ರಕ್ರಿಯೆ. ಮಾನವನ ಹುಟ್ಟಿನಿಂದ ಸಾಯುವ ತನಕ ವಿಕಾಸ ನಿರಂತರವಾಗಿ ನಡೀತಾನೆ ಇರುತ್ತದೆ. ಹಾಗಾಗಿ ಇದೊಂದು ನಿರಂತರ ಪ್ರಕ್ರಿಯೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ವ್ಯಕ್ತಿಯ ಬೆಳವಣಿಗೆಯಲ್ಲಿ ಈ ಕೆಳಗಿನ ಯಾವ ಅನುಕ್ರಮದಲ್ಲಿ ನಡೆಯುತ್ತದೆ? ವ್ಯಕ್ತಿಯ ಬೆಳವಣಿಗೆ ಈ ಕೆಳಗಿನ ಯಾವ ಕ್ರಮದಲ್ಲಿ ನಡೆಯುತ್ತದೆ ಅಂದರೆ ಆಪ್ಷನ್ ಎ ದೈಹಿಕ, ಗತಿ, ವಾಕ್, ಬೌದ್ಧಿಕ ವಿಕಾಸ, ಆಪ್ಷನ್ ಬಿ ಗತಿ, ದೈಹಿಕ, ವಾಕ್, ಬೌದ್ಧಿಕ ವಿಕಾಸ, ಆಪ್ಷನ್ ಸಿ ಬೌದ್ಧಿಕ, ಗತಿ, ದೈಹಿಕ, ವಾಕ್ ವಿಕಾಸ, ಆಪ್ಷನ್ ಡಿ ವಾಕ್, ಗತಿ, ಬೌದ್ಧಿಕ, ದೈಹಿಕ ವಿಕಾಸ. ಇದಕ್ಕೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ದೈಹಿಕ, ಗತಿ, ವಾಕ್ ಮತ್ತು ಬೌದ್ಧಿಕ ವಿಕಾಸ ಅಂತ ಆಗುತ್ತೆ. ಮುಂದಿನ ಪ್ರಶ್ನೆ, ಶಿರಪಾದಾಭಿಮುಖ ವಿಕಾಸದ ನಿಯಮ ಯಾವುದನ್ನು ಸೂಚಿಸುತ್ತದೆ? ಶಿರಪಾದಾಭಿಮುಖ ವಿಕಾಸದ ನಿಯಮ ಯಾವುದನ್ನು ಸೂಚಿಸುತ್ತದೆ? ಆಪ್ಷನ್ ಎ ವಿಕಾಸ ತಲೆಯಿಂದ ಪ್ರಾರಂಭವಾಗಿ ಕಾಲ್ಬೆರಳು ಕಡೆಗೆ ನಡೆಯುತ್ತದೆ. ಆಪ್ಷನ್ ಬಿ ವಿಕಾಸ ದೇಹದ ಕೇಂದ್ರ ಭಾಗದಿಂದ ಹೊರಭಾಗದ ಕಡೆಗೆ ನಡೆಯುತ್ತದೆ. ಆಪ್ಷನ್ ಸಿ ವಿಕಾಸ ದೇಹದಲ್ಲಿ ಅಸ್ತವ್ಯಸ್ತವಾಗಿ ನಡೆಯುತ್ತದೆ. ಆಪ್ಷನ್ ಡಿ ವಿಕಾಸ ದೇಹದ ಎಲ್ಲ ಆಯಾಮಗಳಲ್ಲಿ ಹರಡಿರುವುದು ಕಂಡುಬರುತ್ತದೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ವಿಕಾಸ ಯಾವಾಗಲೂ ತಲೆಯಿಂದ ಪ್ರಾರಂಭವಾಗಿ ಕಾಲ್ಬೆರಳುಗಳ ಕಡೆಗೆ ನಡೆಯುತ್ತದೆ. ಇದನ್ನು ನಾವು ಸಿಪಾಲೋ ಕೌಡಲ್ ಅಂತ ಶಿರಪಾದಾಭಿಮುಖ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ,
ವಿಕಾಸ ದೇಹ ಕೇಂದ್ರ ಭಾಗದಿಂದ ಪ್ರಾರಂಭಿಸಿ ಪರಿಧಿಯ ಕಡೆ ನಡೆಯುತ್ತದೆ. ಇದು ಯಾವ ನಿಯಮಕ್ಕೆ ಅನುಗುಣವಾಗಿ ಕಂಡುಬರುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ವಿಕಾಸ ಯಾವಾಗಲೂ ದೇಹ ಕೇಂದ್ರ ಭಾಗದಿಂದ ಪ್ರಾರಂಭವಾಗಿ ಪರಿಧಿಯ ಕಡೆ ನಡೆಯೋದ್ರಿಂದ ಇದು ಯಾವ ನಿಯಮಕ್ಕೆ ಕಂಡುಬರುತ್ತದೆ? ಆಪ್ಷನ್ ಎ ಶಿರಪಾದಾಭಿಮುಖ ಶೆಫಲೋಕೌಡಲ್, ಆಪ್ಷನ್ ಬಿ ವೈಯಕ್ತಿಕ ಭಿನ್ನತೆಗಳು, ಆಪ್ಷನ್ ಸಿ ಹಂತ ಹಂತವಾದ ವಿಕಾಸ ಫೇಸ್ಡ್ ಡೆವಲಪ್ಮೆಂಟ್, ಆಪ್ಷನ್ ಡಿ ಕೇಂದ್ರ ಪರಿಧಿ ಅಭಿಮುಖ ಪ್ರಾಕ್ಸಿಮೋಡಿಸ್ಟಲ್. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಕೇಂದ್ರ ಪರಿಧಿ ಅಭಿಮುಖ ಅಂತ ಆಗುತ್ತೆ. ಮುಂದಿನ ಪ್ರಶ್ನೆ, ವ್ಯಕ್ತಿಯ ದೈಹಿಕ ವಿಕಾಸದಲ್ಲಿ ಕಂಡುಬರುವ ನಿರ್ದಿಷ್ಟ ವಿನ್ಯಾಸಗಳು ಈ ಕೆಳಕಂಡ ಯಾವ ಅನುಕ್ರಮದಲ್ಲಿ ಕಂಡುಬರುತ್ತವೆ? ಅಂದರೆ ವ್ಯಕ್ತಿಯ ದೈಹಿಕ ವಿಕಾಸ ಯಾವ ರೀತಿಯಾಗಿರುತ್ತದೆ ಅದರ ಅನುಕ್ರಮವಾಗಿ ಜೋಡಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ ಎ ಶಿರ ಪಾದಾಭಿಮುಖ, ಪರಿಧಿ ಕೇಂದ್ರ ಅಭಿಮುಖ, ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ. ಆಪ್ಷನ್ ಬಿ ಶಿರ ಪಾದಾಭಿಮುಖ, ಕೇಂದ್ರ ಪರಿಧಿ ಅಭಿಮುಖ, ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ. ಆಪ್ಷನ್ ಸಿ ಪಾದ ಶಿರ ಅಭಿಮುಖ, ಕೇಂದ್ರ ಪರಿಧಿ ಅಭಿಮುಖ, ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ. ಆಪ್ಷನ್ ಡಿ ಶಿರ ಪಾದಾಭಿಮುಖ, ಕೇಂದ್ರ ಪರಿಧಿ ಅಭಿಮುಖ, ನಿರ್ದಿಷ್ಟತೆಯಿಂದ ಸಾಮಾನ್ಯತೆಯೆಡೆಗೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ರೆಂಡ್ಸ್ ಆಪ್ಷನ್ ಬಿ ಶಿರ ಪಾದಾಭಿಮುಖ, ಕೇಂದ್ರ ಪರಿಧಿ ಅಭಿಮುಖ, ಸಾಮಾನ್ಯತೆಯಿಂದ ನಿರ್ದಿಷ್ಟದ ಕಡೆಗೆ ಅನ್ನೋದು ಆಗುತ್ತೆ. ಮುಂದಿನ ಪ್ರಶ್ನೆ, ಮಾನವನ ವಿಕಾಸ ಈ ಕೆಳಗಿನ ಯಾವುದರ ಫಲಿತವಾಗಿದೆ ಅಂದರೆ ಉತ್ಪನ್ನವಾಗಿದೆ? ಮಾನವನ ವಿಕಾಸ ಯಾವುದರ ಉತ್ಪನ್ನವಾಗಿದೆ ಅಂದರೆ ಅನುವಂಶೀಯ ಮತ್ತು ಪರಿಸರದ ಅಂಶಗಳು, ಆಪ್ಷನ್ ಬಿ ಜೈವಿಕ ಅಂಶಗಳು, ಆಪ್ಷನ್ ಸಿ ಸಾಮಾಜಿಕ ಮತ್ತು ಅಭಿಪ್ರೇರಣೆಯ ಅಂಶಗಳು, ಆಪ್ಷನ್ ಡಿ ಮಾನಸಿಕ ಅಂಶಗಳು. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಫ್ರೆಂಡ್ಸ್ ಆಪ್ಷನ್ ಎ ಅನುವಂಶೀಯ ಮತ್ತು ಪರಿಸರದ ಅಂಶಗಳು.